ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದೀನಿ ಗುಂಡಿ ತೆಗಿಯೋಕ್ಕೆ. ಬಿಸಿಲಲ್ಲಿ ಆಯಾಸ ಜಾಸ್ತಿ ಆಗುತ್ತೆ ಅಂತ 5 ಗಂಟೆ ಬಂದಿದ್ದೀನಿ. 7 ಗಂಟೆಗೆ ಎದ್ಬಿಟ್ಟು ಬಂದಿದ್ದೀನಿ. ಈಗ ಗುಂಡಿ ತೆಗೆದುಬಿಡ್ತೀನಿ 9 ಗಂಟೆ 10 ಗಂಟೆ ಹೊತ್ತಿಗೆ. ಆಮೇಲೆ ಫರ್ದರ್ ಪ್ರೊಸೆಸ್ ಇಳಿಸಿ. ನೋಡಿ ಇವಳು ಕಾಫಿ ಬಂದಿದ್ದಾಳೆ. ನಾನು ಕೆಲಸ ಮಾಡೋದು ನನ್ನ ಶ್ರಮ ನೋಡೋಕ್ಕಾಗ್ದಲೆ. ಇವಳು ಇಲ್ಲಿ ನೀನೇ ತಂದಿದ್ಯಾ? ತೆಂಗಿನಕಾಯಿ ಹಿಡ್ಕೊಂಡ್ಬಂದಾಳೆ. ಕಾಯಿ ತಿಂಡಿ ಅದೇ ತಿಂಡಿ ನನಗೆ. ಏನಾದರೂ ಮಾತಾಡಿ. ಯೂಟ್ಯೂಬಿಗೆ ಹಾಕ್ತೀನಿ. ಏನಾದರೂ ಮಾತಾಡು. ಏಲಕ್ಕಿ ಅಲ್ಲ, ಇದು ಬಟರ್ ಫ್ರೂಟ್. ಮೇಲ್ಗಡೆ ಹೊಲಕ್ಕೆ ಬಟರ್ ಫ್ರೂಟ್ ಹಾಕ್ತಿದ್ದಾನೆ, ಕೆಳಗಡೆ ಹೊಲಕ್ಕೆ ಏಲಕ್ಕಿ ಹಾಕ್ತಿದ್ದಾನೆ. ಫುಲ್ಲು ಪಾಪ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದಾನೆ. ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ನಿದ್ದೆ ಮಾಡ್ತೀರಾ ಬಿಡ್ದೆ? ಆ ಥರ ನಾನೇನು ಮಾಡಿಲ್ಲಪ್ಪ. ನಾನು ಪಾಡಿ ನಾನು ಮಾಡಿದ್ಮೇಲೆ ಮಂಗಿದೆ. ಹೇಳ್ತಿ ಅತ್ಲಾಗಿ ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ. ಎದ್ವಿ ನಾವು ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಬಟರ್ ಫ್ರೂಟ್ ಹಾಕಕ್ಕೆ ಗುಂಡಿ ತೆಗಿತಾ ಇದ್ದೇನೆ. ಸ್ಪೀಕರ್ ನೋಡಿ ಹೆಂಗ್ ಮಾಡ್ಕೊಂಡವನೆ ಅಂತ. ತುಕ್ಕಿಡ್ದೋಗ್ಬಿಟ್ಟೈತಂತೆ. ಸಂಪತ್ ಶುಂಠಿ ಎಲ್ಲ ಹಾಳು ಮಾಡ್ಬೇಡ ಸಂಪತ್. ಬಟರ್ ಫ್ರೂಟ್ ಹಾಕಕ್ ಪಾಪ ಶುಂಠಿ ಹಾಳು ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ. ನೋಡ್ತೀನಿ ಅದು ಎಷ್ಟು ಬೆಳ್ದಿ ಏನ್ ದಬ್ಬಾಗ್ತದೆ. 2 ವರ್ಷ ಬೇಕಂತೆ ಬೆಳೆಯಕ್ಕೆ. ಇವಾಗ 2024 ಕತ್ಕೊಂಡ್ ತಿಂತೀನಿ. ಅದ್ ಬೆಳೆಯೋ ಅಷ್ಟೊತ್ತಿಗೆ ನಾನೇನಾಗಿರ್ತೀನಿ 2 ವರ್ಷಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನಿರ್ತೀನಿ ಇಲ್ಲೋ ಅದೇ ಗೊತ್ತಿಲ್ಲ. 2 ವರ್ಷಕ್ಕೆ ಬೆಳ್ಸೋದು ಸಂಪಾದನೆ. ಇದಕ್ಕೆಲ್ಲ ಮೆಸ್ ಬಿಡ್ಬೇಕಲ್ವ ಸೈಡ್ಗೆ? ಯಾವ್ದಕ್ಕೆ? ಈ ರೋಡ್ ಸೈಡ್ಗೆ. ಅದಕ್ಕೆ ಬಿಟ್ರೆ ಆಗುತ್ತೆ. ಅದಕ್ಕೆ ಅಂದ್ರೆ ಫಸಲು ಬಿಟ್ಟಾಗ, ಈಗಲ್ಲ. ಅಲ್ಲ ಇಲ್ಲಿಂದ ಫ್ರೆಂಡ್ಸ್, ನಮ್ಮ ಅಣ್ಣ 3 ದಿನದಿಂದ ಬಟರ್ ಫ್ರೂಟ್ ಹಾಕ್ತಿದೆ ಅಂತ ಕಾಗೆ ಆಡಿಸಿ ಇಷ್ಟು ಚಿಕ್ಕ ಮರದಲ್ಲಿ ಎಳ್ನೀರು ಕೆಟ್ಕೊಡ್ತಾ ಇಲ್ಲ, ಮಾವಿನಕಾಯಿನೂ ಕೆಟ್ಕೊಡ್ತಾ ಇಲ್ಲ. ಇಲ್ಲಿ ನೋಡಿ ಫೋನ್ ನೋಡ್ತಾ ಇರೋದು. ಕೆಲಸ ಬೆಳಗ್ಗೆ 6 ಗಂಟೆ ಬಂದರೆ ಸಂಜೆ 6 ಗಂಟೆ ಆಗುತ್ತೆ ಮುಗಿಯೋದು. ಅದ್ರ ಮಧ್ಯದಲ್ಲಿ ವರ್ಕ್ ಫ್ರಮ್ ಹೋಮ್ ಬೇರೆ ಮಾಡಬೇಕು. ವರ್ಕ್ ಫ್ರಮ್ ಹೋಮ್ ಬೇರೆ. ಅಯ್ಯೋ ಏನು ಮಾಡಲ್ಲ, ಬರೀ ಸುಳ್ಳು. ಹೋಗೋದು 10 ನಿಮಿಷ. 2 ಗಂಟೆ ಮಾಡಿದ್ದಾನೆ ಅಷ್ಟೇ ವರ್ಕ್ ಫ್ರಮ್ ಹೋಮ್. ಅದು ಬಿಡ್ರಿ ಎಲ್ಲ ಬರೀ ಹೊಲ್ತಲ್ಲ. 1 ವಾರ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾನೆ ಗಿಡ ಹಾಕಕ್ಕೆ. ಆದ್ರೆ ಹಾಕೇ ಇಲ್ಲ. ಇವಾಗ ಹಾಕ್ತಾನೆ ಗಿಡ. 2 ದಿನ ಉಳಿದಿರೋದು. 2 ದಿನದಲ್ಲಿ ಹಾಕ್ಬೇಕು. ನೋಡು ಹೆಂಗ್ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅದಕ್ಕೆ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡ್ದೆ ಫ್ರೆಂಡ್ಸ್. ಟೈಮ್ ವೇಸ್ಟ್ ಮಾಡಿಲ್ಲ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮೊನ್ನೆ ಹೋಗಿ ಬಟರ್ ಫ್ರೂಟ್ ಏಲಕ್ಕಿ ತಂದಿದ್ದು. ನೆನ್ನೆ ಹಾಕ್ಬೋದಿತ್ತಲ್ಲ. ಅರ್ಧ ಗಂಟೆ ಕೆಲಸ ಮಾಡಿರೋ ವರ್ಕ್ ಫ್ರಮ್ ಹೋಮು. ನೆನ್ನೆ ಹಾಕ್ಬೋದಿತ್ತು. ಹಂಗೆ ಬಂದ್ಬಿಡುತ್ತೆ ಇಲ್ಲಿ ಬೆಳಗಿನ ಕೆಲಸ ಮಾಡೋದಲ್ಲ. ನೋಡಿ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸುಮ್ಮನೆ ಟೈಮ್ ಪಾಸ್ ಇಲ್ಲಿ. ಏಲಕ್ಕಿಯಲ್ಲಿ ಏಲಕ್ಕಿ ಕೆಳಗಡೆ ಹೋಗಕ್ಕೆ ಹಾಕೋದು. ಇದು ಬಟರ್ ಫ್ರೂಟಾ? ಇದು ಬಟರ್ ಫ್ರೂಟ್. ಎಲ್ಲದು ಬಟರ್ ಫ್ರೂಟು ತಂದಿಲ್ವಾ? ಸಾಕು ನೋಡು, ಕಟ್ ಮಾಡಿ ನೋಡಿ, ಇಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಅದು ಬಟರ್ ಫ್ರೂಟು ಮತ್ತು ಏಲಕ್ಕಿ ಅಂತೆ. ಆ ಹೊಲಕ್ಕೆ ಏಲಕ್ಕಿ ಹಾಕ್ತಾನಂತೆ. ಶುಂಠಿ ಮಧ್ಯದಲ್ಲಿ ಬಟರ್ ಫ್ರೂಟ್ ಹಾಕ್ತಾನಂತೆ ಫ್ರೆಂಡ್ಸ್. ನೋಡಿ ಅದನ್ನು ತೋರ್ಸೋಕ್ಕೆ ಬಂದಿದ್ದೆ ಇಲ್ಲಿಗೆ. ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಮಾಡ್ತಾನೆ. ಯಪ್ಪ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ತಿರೋದು ಬೆಳಿಗ್ಗೆ. ಇದು ಎಕ್ಸರ್ಸೈಸ್ ಅಂತೆ ಫ್ರೆಂಡ್ಸ್. ಅನ್ನೋದು ಎಕ್ಸರ್ಸೈಸ್ ಅಲ್ಲ, ಡ್ಯಾನ್ಸ್ ಇದು. ನೋಡಿ ಫ್ರೆಂಡ್ಸ್, ಒಂದೊಂದ್ ಥರ ಹೇಳ್ತಾನೆ. ನಾನು ಯಾಕೆ ಮಾಡಲಿ? ನನಗೆ ನುಚ್ಚ. ನಂಗೆ ಬೇಜಾರಾಯ್ತೈತೆ, ಅದಕ್ಕೆ ಡ್ಯಾನ್ಸ್ ಮಾಡ್ಬಿಟ್ಟು ನಾನು ಬೇಜಾರು ಕಳಿಯೋಕ್ಕೆ ಬಂದವ್ರೆ. ನೋಡಿ ಫ್ರೆಂಡ್ಸ್, ಸುಮ್ಮನೆ ನಮಗೆ ಮಾಡಿಸ್ತಾರೆ ಅನ್ನೋದು ಟೈಮ್ ಪಾಸ್ ಆಗೋಕ್ಕೆ. ಬೇರೆ ಸ್ಟೆಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. गुलाबी साड़ी अरे लाल लाल जिसको निभाई राजा फुक मजा गुलाबी साड़ी अरे लाल लाल जिसको निभाई राजा फुक मजा
ಆಫ್ ಆಯ್ತು. ಹೊಸ ಹುಡುಗಿ ಅಂತ ಯಾರನ್ನ ನೋಡ್ಬೇಕು ನಿನ್ನೆ ನೋಡ್ಬೇಕು ಹೋಗಬೇಕಾಗಿತ್ತು ಅಡ್ಮಿಟ್ ಆಗ್ಬೇಕಿತ್ತು ಬಾಯ್ ಮುಚ್ಚು ಸರ್ ಹೋಗಮ್ಮ ಹೋಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ನಿನಗೆ ಯಾವುದು ಇಷ್ಟವೋ 9:22 6:15 ಬಂದ್ಬಿಟ್ಟು ಈ 45ರಲ್ಲಿ ಒಂದು 7 ಮಾಡಿದ್ದೆ ನಿನ್ನೆ. ಇನ್ನು ಉಳಿದಿದ್ದ ಎಲ್ಲ ಗುಂಡಿಗಳನ್ನು ಇವತ್ತು ತೆಗ್ದಿದ್ದೀನಿ ಈ ಥರ. ಈಗ ನೆಕ್ಸ್ಟ್ ಕೆಲಸ ಏನು ಅಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ 3 ಅವರ್ ಕುತ್ಕೊಂಡು ಕೆಲಸ ಮಾಡಿದ್ದೀನಿ ಬೆಳಗ್ಗೆ. ಈಗ ಬಿಸಿಲು ಸ್ಟಾರ್ಟ್ ಆದಂಗೆ ಮನೆಗೆ ಹೋಗ್ಬಿಡ್ತೀನಿ ತಿಂಡಿ ತಿನ್ನೋಕ್ಕೆ. ಈಗ ನೆಕ್ಸ್ಟ್ ಕೆಲಸ ಈ ಥರ ಗಳಗಳನ್ನ ತರಬೇಕು. ಇದು ಸಾಕಾಗಲ್ಲ ಇಲ್ಲಿರೋದು. ಈ ಥರದ್ದು ಇನ್ನೂ ಒಂದು 50ರಿಂದ 100 ಬೇಕಾಗುತ್ತೆ. ಮಿನಿಮಮ್ 50 ಬೇಕಾಗುತ್ತೆ. 50ರಿಂದ 70 ತರಕ್ಕೆ ಹೋಗ್ಬೇಕೀಗ. ಇದೊಂದೇ ಉರಿಯೋದು. ಇದು ತೆಗಿಯೋದೇ ಕಷ್ಟಪ್ಪ. ಈ ಸೈಡಲ್ಲಿ ಕಟ್ ಮಾಡ್ಕೊಂಡ್ರೆ ಬರಲ್ಲ ಇದು. ಇದೊಂದೇ ಚೀಲಗಳು ತಂದರೆ ಇದು ಯಾವುದೋ ಒಂದು ಪಾಯಿಂಟಲ್ಲಿ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಸುಮ್ಮನೆ ಹೇಳ್ದೆ ಯಾವುದೋ ದಾರ ಹಿಡ್ಕೊಂಡೆ ಹೇಳಿದ್ರು ಬಂದ್ಬಿಡ್ತು. ಬೇವಿನ ಹಿಂಡಿ ತುಂಬಿಕೊಂಡೆ. ಫುಲ್ ಪೌಡ್ರ್ ಇದೆ, ಚೆನ್ನಾಗಿದೆ. ಯಾರ್ದೋ ತಿಪ್ಪೆಗೆ ಹೋಗ್ಬಿಟ್ಟು, ಯಾರ್ದೋ ಅಂದರೆ ಬೇರೆಯವ್ರದ್ದಲ್ಲ, ಗೊತ್ತಿರೋ ತಿಪ್ಪೆಗೆ ಹೋಗ್ಬಿಟ್ಟು ದನಿಂಗ್ ಗೊಬ್ಬರ ಸ್ವಲ್ಪ ದನಿಂಗ್ ಗೊಬ್ಬರ, ಬೇವಿನ ಹಿಂಡಿ, ಈಗ ಗುಂಡಿವಳ್ಳಿ ತುಂಬ್ಕೊಯ್ತೀನಿ ಇವತ್ತು. ನಾಳೆ ಗಿಡ ಹಾಕೋದು. ಒಂದಿನ ಗೊಬ್ಬರ ಹಾಕ್ಬಿಟ್ರೆ ಸೊ ಗೊಬ್ಬರ ಅದು ಮಣ್ಣಿಗೆ ಅಡ್ಜಸ್ಟ್ ಆಗುತ್ತಂತೆ. ಅಂತೆಕಂತೆ ಎಲ್ಲ ಬೇಡ, ಅಂತೆಕಂತೆಯಲ್ಲಿ ಜೀವನ ಹೋಗ್ಬೇಕು ನಾವು. ಹೀಗೆ ಈ ಥರ ಕೈಲಿ ಒಂದು ಹಿಡಿ ತೊಗೊಂಬಿಟ್ಟು ಹೀಗೆ ಸುತ್ತ ಇದಾಗಂಗೆ ಒಂದೊಂದು 3 ಹಿಡಿ ಹಾಕ್ತಿದ್ದೀನಿ ಒಂದೊಂದಕ್ಕೆ. ಇದು ಎಷ್ಟು ಗ್ರಾಮ್ ಬರುತ್ತೆ ಲೆಕ್ಕ ಇಲ್ಲ. 3 ಹಿಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕತ್ತಿದ್ದೀನಿ ಅಷ್ಟೇ. ನೆಕ್ಸ್ಟು ತಿಪ್ಪೆ ಗೊಬ್ಬರನ ಇದರಲ್ಲಿ ಸತ್ತೆಗಳೆಲ್ಲ ಇದ್ದಾವೆ. ಇದನ್ನು ಹಾಕಿದ್ದೀನಿ. ಅದ್ರ ಬೇವಿನ ಹಿಂಡಿ ಮೇಲೆ ಒಂದು ಚೂರು ಹಾಕೋದಷ್ಟೇ. ಟ್ಯಾಕ್ಟ್ರಿ ತಗೊಬಂದು ಟ್ಯಾಕ್ಟ್ರಿ ಮೇಲೆ ನೋಡಿ, ಟ್ಯಾಕ್ಟ್ರಿ ಮೇಲೆ ಇಟ್ಕೊ ಹೋಗ್ತಿದ್ದಾನೆ. ಬೈಕಲ್ಲಿ ಚಾಲಲ್ಲ ಅಂತ ಗೊತ್ತಾಯಿತು, ಜಾಸ್ತಿ ಇದ್ದಾವೆ ಇವತ್ತು. ಸೊ ಅದಕ್ಕೋಸ್ಕರ ಟ್ಯಾಕ್ಟ್ರಿ ತಗೊಂಡೆ. ಇಲ್ಲ, ಇವಳನ್ನ ಜೈಲಿಗೆ ಕೂಡ ಹಾಕಿದ್ದಾರೆ. ಇವಳು ಇಲ್ಲ ಕಾರಣ ಹೇಳು, ಯಾಕೆ ಇವಳನ್ನ ಜೈಲಿಗೆ ಕೂಡ ಹಾಕಿದ್ದೀರಾ? ಜಾಸ್ತಿ ಮಾತಾಡ್ತಾಳೆ ಫ್ರೆಂಡ್ಸ್, ಓವರ್. ಅದಕ್ಕೆ ಅಲ್ಲ, ಅವಳು ಏನು ಮಾಡಿದ್ಲು ಅದನ್ನ ಹೇಳು ಮೊದಲು. ಏನ್ ಮಾಡಿದ್ಲು? ಆಟಗಳು. ನಾನು ಹೇಳ ಫ್ರೆಂಡ್ಸ್, ಏನ್ ಗೊತ್ತಾ ಫ್ರೆಂಡ್ಸ್, ಅಂದ್ರೆ ನನ್ನ ಸ್ಪ್ರೈಟ್ ಬಾಟ್ಲು ನಮ್ಮ ಅಣ್ಣ ಕೊಡ್ತಿದ್ದ. ನಮ್ಮ ಅಜ್ಜಿ ನೀರ್ ತುಂಬಿಸಿಟ್ಟಿತ್ತು ಫ್ರೆಂಡ್ಸ್. ಅದನ್ನ ಕುಡಿದ್ಬಿಟ್ಟು ನಾನು ಬಾತ್ರೂಮ್ ನೀರ್ ತುಂಬಿಸಿಟ್ಟಿದ್ದೆ. ಅದನ್ನ ಕುಡಿದ್ಲು ಫ್ರೆಂಡ್ಸ್. ಆಮೇಲೆ ಕೇಳ್ತಿದ್ದೆ ಸಿಂಕ್ ನೀರ್ ಕುಡ್ದ ಅಂತ ಅಂತ ಹೇಳ್ತಾಳೆ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಬರೀ ಸುಳ್ಳು ಹೇಳ್ತಿರೋದು. ಅದಕ್ಕೆ ಕೂಡ ಹಾಕಿರೋದು ಅವಳನ್ನ ನೀನು. ಬಾತ್ರೂಮ್ ನೀರ್ ಕುಡಿದ್ಲು, ಸ್ಪ್ರೈಟ್ ಬಾಟ್ಲ್ ಬಾತ್ರೂಮ್ ನೀರು. ಇಲ್ಲ ಇಲ್ಲ ಸಂಪತ್, ಬ್ಲ್ಯಾಕ್ ಟಚ್ ಮಾತನ್ನ ನಂಬೇಡ ನೀನು. ಅವಳು ಏನೇನೋ ಹೇಳ್ತಾಳೆ ಅಂತ ನೀನು. ಸರಿ, ಅವಳು ಬೀಗ ಓಪನ್ ಮಾಡು. ಓಪನ್ ಮಾಡಲ್ಲ.